ವಜ್ರೇಶ್ವರಿ ಒಂದು ಹಳೆ ಸಂಸ್ಥೆ, ಮೆಚುರಿಟಿ ಇದ್ರೆ. ಬಟ್ ಅಪ್ಪು ಬಂದ ತಕ್ಷಣ ಅಪ್ಪು ಹ್ಯಾಡ್ ದಟ್ ಹೊಸತನ ಅನ್ನೋದು. ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಲ್ಲಿ ಈಸ್ ಅನ್ ಎಕ್ಸ್ಪರ್ಟ್. ಆ ಥರ ಮಾಡೋಣ, ಈ ಥರ ಮಾಡೋಣ ಒಂದಷ್ಟಿತ್ತು. ಈ ಕಡೆಯಿಂದ ದ ಬೆಸ್ಟ್ ಪಾರ್ಟ್ ವಾಸ್ ದ ಡೈರೆಕ್ಟರ್ ಪುರಿ ಜಗನ್ನಾಥ್ ಅವರು. ಅವರೊಂಥರ ಕೂಲ್ ಕ್ಯಾರೆಕ್ಟರ್. ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವಿನ್ನು ಹೊಸವರಾಗಿದ್ದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ವಿಡಿಯೋಗಳ ಮೊದಲ ವೀಕ್ಷಕರು ನೀವಾಗಲು ಆಲ್ ನೋಟಿಫಿಕೇಶನ್ ಮೇಲೆ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. I should thank Shivanna. Because of Shivanna only, Appu movie happened. Shivanna introduced me to the great Rajkumar Garu, Pavitam Garu. That's how I met the beautiful soul Punit Rajkumar. ಅವರನ್ನು ಗೆದ್ದ ಮಾತ್ರಕ್ಕೆ ನೀನು ಅದೇನಲ್ಲ, ನಿನಗೆ ತಾಕತ್ತಿದ್ರೆ ನನ್ನ ಹತ್ರ ಬಿಟ್ಕೊಟ್ಟು. He's a very multi-talented guy. He's a gem of Kannada cinema. His dedication towards the social causes. It's a big news for all the fans. Appu movie re-releasing on March 14th all over Kannada. Let's watch Appu movie again and celebrate a great person, great soul. ಅಪ್ಪು ಅವ್ರ ಎಂಟ್ರಿ, ಪಲ್ಟಿ ಹೊಡೆದು ಬರೋದು, ಅವರನ್ನು ಗೆದ್ದ ಮಾತ್ರಕ್ಕೆ ಐ ರಿಮೆಂಬರ್ ಸ್ಟಿಲ್ BGMs ಎಲ್ಲ ನೆನಪಿದೆ ಅದು. ಆಮೇಲೆ ಡೆಫಿನೆಟ್ ಆಗಿ ತಾಲಿಬಾನ ಅಲ್ಲ ಒಮ್ಮೆ ಪಬ್ಲಿಕ್ ಜನ ರಿಯಾಕ್ಷನ್ ಮತ್ತೆ ಡೆಫಿನೆಟ್ ಆಗಿ ನೋಡ್ಬೋದು. ಅಪ್ಪು ಅವರ 50th ಬರ್ತ್ಡೇ ಪ್ರಯುಕ್ತ ನಮ್ಮ ಅಪ್ಪು ಅವರ ಮೊದಲ ಹೀರೋಗಿ ಚಿತ್ರ 24 years ಆಗುತ್ತೆ, ರಿಲೀಸ್ ಆಗ್ತಾ ಇದೆ. ನಾನು ಚಿತ್ರರಂಗ ಸೇರೋ ಮುಂಚೆನೆ ಅಪ್ಪು ಆಗಲಿ, ರಾಘಣ್ಣ ಆಗಲಿ, ಶಿವಣ್ಣ ನನಗೆ ತುಂಬ ಕ್ಲೋಸ್ ಇದ್ರು. ಈ ಪ್ರಾಜೆಕ್ಟ್ ನನಗೆ ಆ್ಯಕ್ಚುಲಿ ಜಾಸ್ತಿ ಅಟ್ಯಾಚ್ಮೆಂಟ್ ತಂದು ಕೊಟ್ಟಿದ್ದು ಅಣ್ಣವ್ರ ಜೊತೆ. ಯಾಕಂದರೆ ಕಂಪೋಸಿಂಗ್ ನಾನು ಹೋದ ತಕ್ಷಣ ಕೂತಿದ್ದು, ಯೂಶ್ವಲಿ ನಾನು ಸಪ್ರೇಟಾಗಿ ಕೂತ್ಕೋತೀನಿ. ಬಟ್ ಇದರಲ್ಲಿ ಇಲ್ಲ, ಮನೆಗೆ ಬಾ ಅಂದರು. ಮನೆಯಲ್ಲಿ ಕಂಪೋಸಿಷನ್, ಟೋಟಲ್ ಕಂಪೋಸಿಷನ್ ಎಲ್ಲ ಅಣ್ಣವ್ರ ಮನೆಯಲ್ಲಿ ಆಗಿದ್ದ, ಅವರೇ ಕೂತ್ಕೋತಾ ಇದ್ರು ಕಂಪೋಸಿಂಗ್. ದಟ್ ವಾಸ್ ಅ ಲವ್ಲಿ ಎಕ್ಸ್ಪೀರಿಯನ್ಸ್. ಅಣ್ಣವರು ಎಂಜಾಯ್ ಮಾಡ್ತಾರೆ ಸರ್. ನನ್ನ ಲೆಕ್ಕದಲ್ಲಿ ಇದು ಎಲ್ಲಿಂದ ಆರಂಭ ಹಾಡಿದಾಗ ನಾನು ಯಾವ್ದೋ ಹಿಂದಿ ಲಿರಿಕ್ಸ್ ಹಾಕೊಂಡು ಹಾಡಿದೆ, ಅವರು ಅದನ್ನ ಹಿಟ್ ಸಾಂಗ್ ಅನ್ಕೊಂಡಿದ್ದೆ, ಅದು ಬೇರೆ ಪಿಕ್ಚರ್ದು ಅಂತ. ಯಾವತ್ತು ಗೊತ್ತಾದ ತಕ್ಷಣ, ಅದು ಒರಿಜಿನಲ್ ಅಂತ ಗೊತ್ತಾದ ತಕ್ಷಣ, ಈ ಚಿಕ್ಕ ಮಕ್ಕಳಿಗೆ ಒಮ್ಮದೇನು ಚಾಕ್ಲೇಟ್ ಸಿಕ್ಕಿದಂಗೆ ಖುಷಿ ಆಗುತ್ತಲ್ಲ, ಹಂಗೆ ಆ ಎಕ್ಸ್ಪ್ರೆಷನ್ ಅಷ್ಟು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೆ. ಎಲ್ಲಿಂದ ಆರಂಭವೋ, ಎಲ್ಲಿಂದ ಆನಂದವೋ. ಅಪ್ಪು ವಾಸ್ ಟೋಟಲ್. ಯಾಕಂದ್ರೆ ವಜ್ರೇಶ್ವರಿ ಒಂದು ಹಳೆ ಸಂಸ್ಥೆ, ಮೆಚುರಿಟಿ ಇದ್ರೆ. ಬಟ್ ಅಪ್ಪು ಬಂದ ತಕ್ಷಣ ಅಪ್ಪು ಹ್ಯಾಡ್ ದಟ್ ಹೊಸತನ ಅನ್ನೋದು. ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಲ್ಲಿ ಈಸ್ ಅನ್ ಎಕ್ಸ್ಪರ್ಟ್. ಆ ಥರ ಮಾಡೋಣ, ಈ ಥರ ಮಾಡೋಣ ಒಂದಷ್ಟಿತ್ತು. ಈ ಕಡೆಯಿಂದ ದ ಬೆಸ್ಟ್ ಪಾರ್ಟ್ ವಾಸ್ ದ ಡೈರೆಕ್ಟರ್ ಪುರಿ ಜಗನ್ನಾಥ್ ಅವರು. ಅವರೊಂಥರ ಕೂಲ್ ಕ್ಯಾರೆಕ್ಟರ್. ಜಾಸ್ತಿ ಅಲ್ಲ, ಚೆನ್ನಾಗಿದೆ ಅಷ್ಟೇ. ಸ್ವಲ್ಪ ಚೆನ್ನಾಗಿದೆ ಅಂತ ಖುಷಿ ಪಡೋರು. ಈ ಕೆಲವಾಗ ಏನಾಗುತ್ತೆ, ಇದೇ ಬೇಕು ಅದು ಯಾವ್ದು ಇರ್ತಿರ್ಲಿಲ್ಲ. ನಾನು ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ಲಾಸ್ಟ್ ಕಂಪೋಸಿಂಗ್ ಎಲ್ಲ ಆಯ್ತು. ಕಂಪೋಸ್ ಆದ ತಕ್ಷಣ ನಮ್ಮ ಲಿರಿಕ್ ಆಕ್ಚುಲಿ ಕಲ್ಯಾಣ್ ಬರ್ದಿದ್ರು. ಆಮೇಲೆ ಪರ್ಟಿಕ್ಯುಲರ್ ಒಂದು ಸಾಂಗಿಗೆ ನಮಗೆ ಸ್ವಲ್ಪ ಇಶ್ಯೂ ಆಗ್ತೈತಿ. ಯಾವುದು ಹೀರೋ ಎಂಟ್ರಿ ಸಾಂಗಿಗೆ ಒಂದು 5-6 ವರ್ಷನ್ ಬಂತು. ಇವನ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ. ಅಲ್ಲಿಗೆ ಒಂದು ಉಪೇಂದ್ರ ಅವ್ರ ಚೆನ್ನವ್ರು ಹೋಗಿ ಒಂದು ರಿಕ್ವೆಸ್ಟೆಡ್, ಅಣ್ಣವ್ರು ರಿಕ್ವೆಸ್ಟ್ ಮಾಡಿದ್ರು. ಆ ಟೈಮಲ್ಲಿ ಡಬ್ಬಿಂಗ್ ಟೈಮಲ್ಲಿ, ಊಟದ ಟೈಮ್ಗೆ 3/4 ಗಂಟೆ ಟೈಮಲ್ಲಿ ಇರುವಾಗ ತಾಲಿಬಾನ ಅಲ್ಲ ಬೈ ಅದನ್ನ ರೂಪಿಸರ್ ಬರ್ದಿರೋದು. ನನಗೆ ಫೋನಲ್ಲೇ ಕೇಳಿದ ತಕ್ಷಣ ನನಗೆ ಓಕೆ, ಇದು ಚೆನ್ನಾಗಿದೆ, ವರ್ಕ್ ಆಗುತ್ತೆ ಅಂತ ಒಂದು ಫೀಲಿಂಗ್, ಒಂದು ಇನ್ಸ್ಟೆಂಟ್ ಓಕೆ ಆಯ್ತು. ಈ ಚಿತ್ರದಲ್ಲಿ ನನಗೆ ಇನ್ನೊಂದಂದ್ರೆ, ಫಸ್ಟ್ ಟೈಮ್ ರಾಕ್ ಸಾಂಗ್ ಅನ್ನ ಅಣ್ಣವ್ರು ಹಾಡಿದ್ರು, ಪಣವಿಡು ಅನ್ನೋದು. ಇಟ್ಸ್ ಎ ಹಾರ್ಡ್ ಕೋರ್ ರಾಕ್ ಸಾಂಗ್. ಸೊ ಆ ಎನರ್ಜಿ ಕೊಟ್ಟು ಹಾಡೋದು ಸಣ್ಣ ಕೆಲಸ ಅಲ್ಲ. ಪಣವಿಡು ನಿನ್ನ ಪ್ರಾಣವ ಪಡೆದುಕೋ ನಿನ್ನ ಪ್ರೇಮವ. ಯಾಕಂದ್ರೆ ರಾಕ್ ಸಾಂಗ್ ನೀಡ್ಸ್ ಲಾಟ್ ಆಫ್ ಗ್ರಂಟ್, ಮೋರ್ ಪವರ್ ಅಂತ ಇರುತ್ತೆ. ಅನ್ನೋರು ಎಕ್ಸ್ಟ್ರಾರ್ಡಿನರಿ ಹಾಡಿದ್ರು ಆ ಸಾಂಗ್. ಇಟ್ಸ್ ಎ ಬ್ಯಾಕ್ ಗ್ರೌಂಡ್ ಸಾಂಗ್. 2 ಸಾಂಗ್ ಅದರಲ್ಲಿ ಹಾಡಿದ್ರು.
ಗಿವಿಂಗ್ ಮ್ಯೂಸಿಕ್ ಫಾರ್ ಅಪ್ಪು ವಾಸ್ ಡೆಫಿನೆಟ್ಲಿ ಮೆಮೊರೇಬಲ್. ಅದಕ್ಕಿಂತ ಎಲ್ಲ ರಿಲೀಸ್ ಆದ ತಕ್ಷಣ ಒಂದು ಹ್ಯಾಬಿಟ್ ಇತ್ತು ಆಕ್ಚುಲಿ. ಅಪ್ಪು ಅವ್ರ ಜೊತೆ ಫಸ್ಟ್ ಡೇ ಪ್ರತಿ ಪಿಕ್ಚರ್ಗೆ ಅವ್ರ ಜೊತೆ ಟೂರ್ ಹೊಡಿತಾ ಇದ್ದೆ, 4-5 ಥಿಯೇಟ್ರಿಗೆ ಜೊತೆಗೆ ಬೆಳಿಗ್ಗೆ ಅವ್ರ ಜೊತೆನೆ ಹೋಗಿ ಒಂದಷ್ಟು ಥಿಯೇಟರ್ ವಿಸಿಟ್ ಕೊಟ್ಟು ಆ ಕ್ರೌಡ್ ಜೊತೆ ನೋಡೋದು, ಅದು ಅನುಭವನೇ ಬೇರೆ ಅದು. ಸೊ ಇದೀಗ ಮತ್ತೆ ಅಫ್ಕೋರ್ಸ್ ವಿಲ್ ಬಿ ಮಿಸ್ಸಿಂಗ್ ಅಪ್ಪು. ಮತ್ತೆ ನಾನು ಡೆಫಿನೆಟ್ ಆಗಿ ಥಿಯೇಟರ್ ಅಲ್ಲಿ ಜನ ಜೊತೆ ಮತ್ತೆ ನೋಡ್ತೀನಿ ನಾಡಿದ್ದು. ಜಸ್ಟ್ ವೇಟಿಂಗ್ ಫಾರ್ ದ ರಿಲೀಸ್. ಮರೆಯಕ್ಕಾಗಲ್ಲ, ಯಾಕಂದ್ರೆ ಇಟ್ಸ್ ಲಾಟ್ ಆಫ್ ಓಲ್ಡ್ ಮೆಮೊರೀಸ್ ಕಮಿಂಗ್. ನಿಜವಾದ ಅಪ್ಪು ಅಭಿಮಾನಿಗಳಾಗಿ ಈ ಕೂಡಲೇ ಪಾಲಿಟಿಕ್ಸ್ ಟುಡೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ. ಟೇಕ್ ಕೇರ್.